ನಾವ್ ಹೇಳಿದ್ರೆ ತಗ್ಸೋದಲ್ಲ, ಅದು ನಿಮ್ ಜವಾಬ್ದಾರಿ ಇರುತ್ತೆ. ನಮ್ ಜವಾಬ್ದಾರಿ ಇರುತ್ತೆ, ಎಲ್ಲದಕ್ಕೂ ಟೈಮ್ ಇರುತ್ತೆ. ಕಾಮಗಾರಿ ಮುಗಿದ್ಮೇಲೆ ನೀವು ಅದನ್ನ ಹೇಳ್ಬೇಡಿ. ಹೇಳದಿಂದಲೇ ಅದು ಮುಗಿಯುತ್ತದೆ ಕಾಮಗಾರಿ. ಈಗ ನೀವು ಶಂಕರ್ ಚಿತ್ರಮಂದಿರದಿಂದ ಮಾಡ್ಕೊಂಡ್ ಬಂದಿದ್ರ ಕರೆಕ್ಟಾ ಕಾಮಗಾರಿ? ಅಲ್ಲಿವರೆಗೆ ಈಗ ಕಾಮಗಾರಿ ಮುಗಿತೀನಿ 2 ದಿನ ಆಯ್ತಂದ್ರೆ ಅಲ್ಲಿಂದ ಬಿಟ್ಟು ಹೋಗ್ಬಿಡ್ತಾರೆ ಅಂತಲ್ಲ. ನಿಮ್ ತಗಸ್ತೀವಿ. ಇದು ಅರ್ಜಿ ಕೊಟ್ಟಿದ್ದೀರಲ್ಲ, ಇವತ್ತು ಕೊಟ್ಟಿದ್ದೀರಿ ತಾನೆ? ಹಿಂದೆ ಕೊಟ್ಟಿರೋದು ಯಾವ್ದು? ಯಾವ ಕೆಲಸನೇ ಸ್ಟಾರ್ಟ್ ಆಗಿರ್ಲಿಲ್ಲ, ಅದು 5 ತಿಂಗಳ ಹಿಂದೆ ಸರ್. ಈಗ ಇದಕ್ಕೆಲ್ಲ ಎಲ್ಲಾ ಕಾಮಗಾರಿಗಳು ಮಾಡಬೇಕಾದ್ರೂ ನಾಮಫಲಕ ಹಾಕ್ಬೇಕು ಅಂತ ಕೊಟ್ಟಿದ್ದೀನಲ್ಲ, ನೀವು ವಾಟ್ಸಪ್ ಮಾಡಿದೀನಲ್ವಾ? ಅದು ಕೊಟ್ಟಿದ್ದಾರೆ ಮೊನ್ನೆ ಆದೇಶ, ಇಲ್ಲಿ ಕೊಟ್ಟಿದ್ದಾರೆ ಕಮಿಷನರ್. ಈಗ ಕಾಮಗಾರಿ ಕೊಟ್ಟಿರೋದು ಮೊನ್ನೆ ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರೆ ಎಲ್ಲಾ ಕಾಮಗಾರಿಗಳಿಗೆ ಹಾಕಿ ಅಂತ. ಸರ್ ಹಾಕ್ತೀವಿ, ಆಯ್ತಾ? ಇಲ್ಲಿ ಕನಕ ಮಂಟಪ ಮುಂದಗಡೆ ಫುಟ್ಪಾತ್ ಮಾಡ್ತಿದ್ದಲ್ಲ ಸರ್, ಅದು ಏನದು? ಬೇಡ ಬಿಡ್ರಿ, ಅದು ನಾನು ಕೇಳ್ತೀನಿ ಬೇರೆ ತರ. ಸರ್ ಇದೊಂದ್ಸಲಿ ಸುತ್ತೋಲೆ ಒಂದ್ಸಲಿ ಓದ್ಬಿಡಿ ಸರ್. ಇವಾಗ ಸರ್ಕಾರ ಸುತ್ತೋಲೆ ಅದನ್ನೇ ಹಾಕಿ ಕೊಟ್ಟಿದಾರಪ್ಪ. ಇವಾಗ ನೀವ್ ಹೇಳ್ರಿ, ಇವಾಗ ಇದನ್ನ ಓದ್ಬಿಟ್ಟು ಹೇಳ್ರಿ ಏನಿದೆ ಅಂತ, ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಹೋದ್ರಿ. ಇಲ್ಲ ನಾನು ಅದನ್ನ ಹೇಳ್ತೀನಿ ನೋಡಿ. ಅಲ್ಲ ಏನಾರ ಆತರ ಈ ತರ ಅಂದ್ರಲ್ಲ, ಎದುರಿಸ್ತಾ ಇದ್ದೀರಾ, ಜಗಳ ಮಾಡಕ್ ಬಂದಿರಾ ಅಂತಂದ್ರೆ ನಾನ್ ಡೈಲಿನೂ ಬರ್ತೀನಿ ಸರ್. ಏನು ಇದೇನು ಯಾವ್ದು ಸರ್ಕಾರಿ ಆಸ್ತಿ ಇದು? ಅಲ್ಲ ಇದು ಸರ್ಕಾರಿ ಆಸ್ತಿ ಇದು. ಸರ್ಕಾರದ ಕೆಲಸನೇ ಮಾಡ್ತಾ ನಾವೇ ಬೇರೆ ಕೇಳ್ತಾ ಇಲ್ವಲ್ಲ. ಸರಿಯಾಗಿ ಉತ್ತರ ಹಂಗೆ ಅಲ್ಲ ಕೇಳಿದ್ರೆ ಮತ್ತೆ ಇನ್ಯಾವ ತರ ಕೇಳ್ಬೇಕು ಸರ್? ಉತ್ತರ ಬರುತ್ತೆ. ಯಾವ ತರ ಕೇಳ್ಬೇಕು ಮತ್ತೆ? ಅರ್ಜಿ ಕೊಟ್ಟಿದ್ದೀರಿ, ನಾವು ಮಾಡ್ತೀವಿ ಅಂತ ಮಾಡ್ತೀರಾ, ಮಾಡ್ತೀರಾ, ಮಣ್ಣು ತಗದ್ಮೇಲೆ ಜಲ್ಲೆ ಅವ್ರು ಹೇಳ್ತಾರೆ, ಅವ್ರು ಡೈರೆಕ್ಟ್ ಅವರಿಗೆ ನೀವ್ ಹೇಳ್ಬೇಕು ಫಸ್ಟ್ ಸರ್. ಈ ತರ ಟೆಕ್ನಿಕಲ್ ಪರ್ಸನ್ ಅಲ್ಲ, ಟೆಕ್ನಿಕಲ್ ಪರ್ಸನ್ ಹೇಳ್ತಾರೆ, ಅವ್ರು ಮಾಡ್ತಾರೆ. ನೀನು ಅರ್ಜಿ ಕೊಟ್ಟಿದ್ಯಲ್ಲ, ಟೆಕ್ನಿಕಲ್ ಪರ್ಸನ್ ಅರ್ಜಿ ಕೊಟ್ಟಿದ್ಯಲ್ಲ, ಅಲ್ಲ ಟೆಕ್ನಿಕಲ್ ಪರ್ಸನ್ ಕೇಳ್ರಿ, ಇದನ್ನ ತೋರಿಸ್ರಿ. ಯಾರಿಗೂ ಇರೋದೇ 3 ಜನ. ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ ನಾನು, ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಯಾವಾಗ ಆಟಿಟ್ಯೂಡ್ ನಿಂಗೆ ಹಂಗೆ ಇರುತ್ತೆ, ಎಲ್ಲ ನೋಡ್ತಾ ಇದ್ದೀನಿ ನಾನು. ಅಲ್ಲ ಅರ್ಜಿ ಕೊಟ್ಟಿದ್ದೀವಿ, ಕ್ರಮ ತಗೋತೀವಿ. 2 ದಿನ ಟೈಮ್ ಬೇಕು ನನಗೆ. 2 ದಿನ ಟೈಮ್ ಬೇಕಲ್ಲ, 1 ವಾರನೇ ತಗೊಂಡ್ರಿ. ನಿಮ್ ಕೆಲಸ ನೀವು ಮಾಡ್ಬೇಕಲ್ಲ, ಅದನ್ನೇ ಮಾಡ್ತಾ ಇರೋದು ಸರ್. ಆಯ್ತು, ಇದ್ರಲ್ಲಿ ಬಸವೇಶ್ವರ ಸರ್ಕಲ್ ಅಲ್ಲಿ ಆ ಕಾಂಪೌಂಡ್ ಅಲ್ಲಿ ಬಾತ್ರೂಮ್ ಬಿಟ್ಬಿಟ್ಟು ಕಟ್ಟಿದಾರೆ. ಅದನ್ನ ಎಷ್ಟು ಸರಿ ಗಮನ ತಂದಿ? ಮತ್ತೆ ಅದಕ್ಕೆ ಯಾರಿಗೆ ಅರ್ಜಿ ಕೊಟ್ಟಿರೋದು ಮರ ತೆಗೀರಿ ಅಂತ ಕೊಟ್ರಿ, ಮಾಡಕ್ಕಾಗಲ್ಲ. ಬಾತ್ರೂಮ್ ಅದಿದೆಯಲ್ಲ, ಏನಾಗಬೇಕು? ಅದಿದ್ರೆ ನಿನ್ಗೇನು, ತೆಗೆದ್ರೆ ನಿನ್ಗೇನು? ಅಲ್ಲ ಸರ್, ಮತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೋಬೋದಲ್ಲ. ಏನ್ ಬೇಕಾದ್ರೂ ಮಾಡೋದಲ್ಲ, ಮತ್ತೆ ಯಾರಿಗೆ ಏನ್ ಬೇಕೋ ಅದನ್ನ ಮಾಡ್ತಿದೀವಿ ಸಾರ್ವಜನಿಕರಿಗೆ, ಆಯ್ತಾ? ಅಲ್ಲ ಮತ್ತೆ ನಾವೇನೇ ಕೇಳಿದ್ವಿ, ಹೇಳೋದಲ್ಲ. ನಿಮ್ ಆಟಿಟ್ಯೂಡ್ ಸರಿ ಇರ್ಲಿ. ನಮ್ದು ಕರೆಕ್ಟ್ ಆಗಿದೆ ಸರ್, ನಮ್ದು ಕರೆಕ್ಟ್ ಆಗಿದೆ. ಮಾತಾಡ್ತಾ ಇಲ್ಲ, ಬೇರೆ ತರ ಮಾತಾಡ್ತಾ ಇಲ್ವಲ್ಲ. ಬಸವೇಶ್ವರ ಮಾರ್ಕೆಟ್ ಒಳಗಡೆ ಏನದು ಮಳಿಗೆಗಳಿತ್ತು ಸರ್, ಅದನ್ನೆಲ್ಲ ರಿಪೇರಿ ಮಾಡಿಸಿದ್ವಿ ಒಂದ್ಸಲ. ಅದು ಮಾಡಿಸಿದ್ಮೇಲೆ ಅದು ಆಕ್ಚುಲಿ ಉದ್ದೇಶ ನಾವು ಕೇಳಿದಾಗ ಏನು ರೋಡ್ ಸೈಡ್ ಅಲ್ಲಿ ಕೂತಿರ್ತಾರೆ ಅವ್ರನ್ನೆಲ್ಲ ಒಳಗಡೆ ಶಿಫ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರು ಕಾಮಗಾರಿಯಲ್ಲಿ ಮಾಡಬೇಕಾದ್ರೆ. ಲಾಸ್ಟ್ ಟೈಮ್ ಆಯುಕ್ತರ ಗಮನಕ್ಕೆ ತಂದಾಗಲೂ ಅವ್ರು ಅದನ್ನೇ ಹೇಳಿದ್ರು. ಅದು ಏನಾಯ್ತು ಸರ್ ಪ್ರೊಸೆಸ್ ಅಂತ? ನಾವು ಕಾಮಗಾರಿ ಮಾಡಿಸೋದು ಅಷ್ಟೇ, ಒಳಗೆ ಬರೋದಲ್ಲ ಕಮಿಷನ್ ಅಲ್ಲ. ಅದೀಗ ಅಂದ್ರೆ ಸುಮ್ಮನೆ ಮಾಡಿಸಿ ಅಂತ ಸುಮ್ಮನೆ ಯಾಕ್ರೆ ಮಾಡ್ಸೋಣ? ಜನ ನಾವು ಮಾಡಿಸಿದ್ದೇನು ಉದ್ದೇಶ? ಅವ್ರು ಹೋಗ್ತಾನೆ, ನಾವು ಅವ್ರಿಗೆ ಹೇಳಿದೀವಿ. ಹೋಗ್ತಿದ್ರೆ ನಾವೇನ್ ಮಾಡೋಣ? ನಾವಲ್ಲಿ ಮಾಡ್ದಲೆ ಕಾಮಗಾರಿ ಮಾಡ್ದಲೆ ಏನು ವ್ಯವಸ್ಥೆ ಇಲ್ಲದ್ರೆ ಸುಮ್ಮನೆ ದುಡ್ಡನ್ನ ಯಾವ ರೀತಿ ಫೋನ್ ಮಾಡ್ತಾರೆ, ಸುಮ್ಮನೆ ಬೇಕಾದ್ರೆ ಮುಂದಿನ ಕಾಮಗಾರಿಗೆಲ್ಲ ಫಸ್ಟ್ ತಿಳಿಸ್ಬಿಡಿ. ನಾವು ಮತ್ತೆ ಪದೇ ಬರುವಂತ ಅನಿವಾರ್ಯತೆ ಪದೇ ಬರೋದಕ್ಕೆ ನಮಗೆ ಸರ್ಕಾರದಿಂದ ಸಂಬಳ ಕೊಡಲ್ಲ. ನೀರು ಡ್ರೈನೇಜ್ ನೀರು ಹೋಗ್ಬೇಕಂದ್ರೆ ಏನ್ ನೀರು ಬರುತ್ತೆ ರಸ್ತೆಯಿಂದ, ಆ ಪೈಪ್ ನ ಒಂದು 4 ಇಂಚ್ 5 ಇಂಚ್ ಹೈಟ್ ಅಲ್ಲಿ ಮಾಡಿದ್ರೆ ಅದು ಯಾವ ತರ ಕಾಮಗಾರಿ ಸರ್? ಅದು ಫೋಟೋ ಬೇಕಾದ್ರೆ ಫೋಟೋ ಬಿಡ್ತೀವಿ. ಫೋಟೋ ಇಲ್ಲಿದೆಯಲ್ಲ, ನೀರು ಹೋಗ್ಲಿಕ್ಕೆ ಜಾಗ ಇದೆಯಲ್ಲ, ಈ ರೋಡ್ಗಿಂತ ಹೈಟ್ ಅಲ್ಲಿ ಇದೆ. ಅದೊಂದು ಫೋಟೋ ಇದೆ. ನೆಕ್ಸ್ಟ್ ಮಾಡಿ, ನೆಕ್ಸ್ಟ್ ಈ ತರ ಏನು ಪೈಪ್ ಇದೆ ನೀರು ಹೋಗ್ಲಿಕ್ಕೆ, ಅವೆಲ್ಲ ಎಷ್ಟು ಹೈಟ್ ಅಲ್ಲಿ ಇದೆ ನೀವು ನೋಡಿದ್ರಾ? ಅರ್ಧ ಅಡಿ 3/4 ಅಡಿ ಮೇಲಿದೆ ತೋರಿಸ್ತೀವಿ. ಇದರಲ್ಲಿದೆ ತೋರಿಸ್ತೀವಿ. ಇದು ನಂದು ಲೈಫ್
ಎಸ್ಟಿಮೇಟ್ ತಗೊಳ್ರಿ, ಎಸ್ಟಿಮೇಟ್ ತಗೊಂಡು ಕೇಳೋದು, ಅದ್ರಲ್ಲಿ ಏನೈತೆ? ಎಲ್ಲ ತಗೊಳಪ್ಪ, ಇಲ್ಲಿ ಯಾರೇನು ಮುಚ್ಚ ಹಾಕೊಂಡು ಏನು ಕೆಲಸ ಮಾಡ್ತಿಲ್ಲ. ನೀನು ನನಗೆ ಹೇಳ್ತಿರೋದಲ್ಲ ಎಸ್ಟಿಮೇಟ್. ಸುಮ್ಮನೆ ಅಲ್ಲಿ ನೋಡ್ರಿ ನೀರು ಯಾವ ಥರ ಹೋಗುತ್ತದೆ? ಹತ್ಲೈಂದ ಇತ್ಲ ಮಾಡ್ಯಾರೇನೋ, ಇತ್ಲೈಂದ ಹತ್ಲಾಗಲ್ಲ ಅದು. ಸರಿ ಮಾಡಿಸ್ತೀವಿ. ಇದು ಫುಲ್ ಆ ಥರ ಇದೆ, ಫುಲ್ಲು. ಆಯ್ತು ರೀ, ಒಂದಲ್ಲ ಇಲ್ಲಿ ಒಂದಲ್ಲ, ತುಂಬ ಇದೆ, ಪೂರ್ತಿ ಅಲ್ಲ. ಪೂರ್ತಿ ಇದೆ, ಸುಮಾರು ಒಂದಲ್ಲ, ಪೂರ್ತಿನೇ ಇದೆ. ಅಲ್ಲಿ ಕರ್ಸ್ಕೊಂಡು ಇದು ಮಾಡೋದ ತಗೊಳ್ರಿ. ಆಯ್ತು ಸರಿ ಸರ್ ಎಲ್ಲ ಕೇಳೋದಾಗಿದೆ, ಎಲ್ಲ ಬನ್ನಿ, ಅಲ್ಲಿ ಕಮಿಷನರ್ ಬಂದೆ ಕೇಳೋಣ. ಇಲ್ಲ, ಕಾಮಗಾರಿ ಮಾಡೋದಕ್ಕೆ ಕೇಳೋಂಥದ್ದೇನು ಅವಶ್ಯಕತೆ